ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯ ಮಿತ್ರರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಆರಿದ್ರಾ ನಕ್ಷತ್ರದ ಬಗ್ಗೆ ತಿಳಿಸ್ಕೊಡ್ತೇನೆ. ಇದು ಶಿವನ ನಕ್ಷತ್ರ. ತಿಳಿದಿರಲಿ, ಆರಿದ್ರಾ ನಕ್ಷತ್ರ ಮನುಷ್ಯ ಗಣಕ್ಕೆ ಸೇರತಕ್ಕಂಥದ್ದು. ಆರಿದ್ರಾ ನಕ್ಷತ್ರದವ್ರಿಗೆ ಎಲ್ಲಿ ಕೋಪವನ್ನು ಮಾಡ್ಕೊಳ್ಬೇಕು, ಎಲ್ಲಿ ಕೂಲಾಗಿರಬೇಕು, ಯಾವ ರೀತಿ ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋದು ತುಂಬ ಈಸಿಯಾಗಿ ಗೊತ್ತಿದೆ. ನಿಮ್ಮ 4 ಪಾದಗಳು ಕೂಡ ಬರತಕ್ಕಂಥದ್ದು ಮಿಥುನ ರಾಶಿಯಲ್ಲಿ. ಇನ್ನು ಆರಿದ್ರಾ ನಕ್ಷತ್ರದಲ್ಲಿ ಜನನವಾದಾಗ ಒಂದು ಮಗುವಿಗೆ ಯಾವ ಅಕ್ಷರದಲ್ಲಿ ಹೆಸರಿಡಬೇಕಪ್ಪ ಅಂತ ನೋಡೋದಾದರೆ ಪ್ರಮುಖವಾಗಿ ಖೋ, ಪ, ನ ಹಾಗೂ ಢ ಎಂಬ ಅಕ್ಷರದಲ್ಲಿ ಹೆಸರಿಡಿ. ಖಂಡಿತವಾಗಿಯೂ ಅನುಕೂಲಗಳಾಗುತ್ತೆ. ಇವರು ದೊಡ್ಡ ಹಠಮಾರಿ. ಏನಕ್ಕಂದರೆ ನಕ್ಷತ್ರ ದೇವತೆ ಬರತಕ್ಕಂಥದ್ದು ರಾವು. ಹಿಡಿದಾಟ ಬಿಡಲ್ಲ ಅಂತ ಹೇಳ್ತೀವಿ ಗೊತ್ತಾ, ಆ ಥರ ಹಠಮಾರಿ. ಮನಸ್ಸಲ್ಲಿ ಏನೋ ಅಂದ್ಕೊಳ್ತಾರೆ, ಏನೋ ಹೇಳ್ತಾರೆ, ಮಾಡತಕ್ಕಂಥದ್ದೇ ಬೇರೆ. ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ. ಅಬ್ಸರ್ವ್ ಮಾಡಿ ಆರಿದ್ರಾ ನಕ್ಷತ್ರದಲ್ಲಿದ್ದವ್ರನ್ನ, ಅಥವಾ ನಿಮ್ಮದೇ ಆರಿದ್ರಾ ನಕ್ಷತ್ರ ಆಗಿ ನೀವು ಅಬ್ಸರ್ವ್ ಮಾಡಿ. ಒಂದು ಸರಿ ಅದು ಬೇಕು ಅಂದರೆ ಬೇಕೇ ಬೇಕು. ನಿಮ್ಮ ಮನಸ್ಸಲ್ಲಿ ಏನು ಓಡ್ತಾ ಇರುತ್ತೆ ಅಂತ ಎಷ್ಟೋ ಸಲ ಜನಕ್ಕೆ ಜಡ್ಜ್ ಮಾಡೋಕ್ಕೆ ಸಾಧ್ಯವೇ ಇರೋದಿಲ್ಲ. ಆ ಥರ ವಿಚಿತ್ರ ಮನಸ್ಥಿತಿ ಉಳ್ಳತಕ್ಕಂಥವ್ರು. ಯಾವಾಗ ಏನು ಮಾಡ್ತಿರೋ, ಯಾವಾಗ ಏನು ಹೇಳ್ತಿರೋ ಅಂತ ಮನಸ್ಸಲ್ಲಿ ನಿಮಗೇ ಗೊತ್ತಿರೋದಿಲ್ಲ. ಆ ಥರ ನಿಮ್ಮ ಮನಸ್ಥಿತಿ ಓಡಾಡ್ತಿರುತ್ತೆ. ಸದಾಕಾಲ ಮನಸ್ಸಲ್ಲಿ ಏನೋ ಕೊರಗ್ತಿರ್ತೀರಿ, ಮತ್ತಿನ್ನೇನೋ ಆ್ಯಕ್ಟ್ ಮಾಡ್ತಿರ್ತೀರಿ. ಬುದ್ಧಿ ಚಾತುರ್ಯತೆ ತುಂಬ ಜಾಸ್ತಿ ಇರುತ್ತೆ. ಸದಾಕಾಲ ಓದಬೇಕು, ಸ್ಟಡಿ ಮಾಡಬೇಕು, ಜ್ಞಾನ ವೃದ್ಧಿ ಮಾಡ್ಕೊಳ್ಬೇಕು, ಈ ಥರ ಮೈಂಡ್ಸೆಟ್ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ನೀವು. ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಸ್ವಲ್ಪ ಸ್ಲೋ ಪ್ರೋಸೆಸ್, ನಿಧಾನ, ಮಂದಗತಿ. ಅಂದ್ಕೊಂಡಿರ್ತಕ್ಕಂಥ ಸಮಯದಲ್ಲಿ ಕೆಲವೊಂದು ಕೆಲಸಗಳು ಖಂಡಿತವಾಗಿಯೂ ಆಗೋದಿಲ್ಲ. ತುಂಬ ನಿಧಾನ ಮಂದಗತಿಯಲ್ಲಿ ಸಾಗತಕ್ಕಂಥದ್ದಾಗತ್ತೆ. ಹಾಗೆಯೇ ನೇರ ನುಡಿಯನ್ನು ಉಳ್ಳತಕ್ಕಂಥವ್ರು, ಹಾಗೆಯೇ ನೇರವಾಗಿ ಮಾತಾಡೋರು. ಕಡ್ಡಿ ತುಂಡು ಮಾಡ್ದಂಗೆ ಮಾತಾಡ್ತಾನಪ್ಪ, ಆ ಥರದ್ದು ಯಾರಿದ್ರೆ ಅದು ನೀವು ಮಾತ್ರ. ಆತ ದೊಡ್ಡ ವ್ಯಕ್ತಿನೋ, ಚಿಕ್ಕವನೋ, ಸಣ್ಣವನೋ ಏನೂ ನೋಡಲ್ಲ. ಸರಿ ಇದ್ದರೆ ಸರಿ, ತಪ್ಪಿದ್ರೆ ತಪ್ಪು. ನೇರ ನುಡಿಗಳಿಂದ ಒಬ್ಬ ವ್ಯಕ್ತಿನ ಕಟ್ಟಾಕತಕ್ಕಂಥ ಚಾಕುಚಾಕ್ಯತೆ ನಿಮಗಿದೆ. ಈಸಿಯಾಗಿ ಟಾಂಗ್ ಮಾಡ್ತೀರ ನೀವು. ಒಂದೊಂದ್ಸಲ ನೀವು ಆಡ್ತಕ್ಕಂಥ ಮಾತುಗಳು ಬೇರೆಯವ್ರಿಗೆ, ಯಪ್ಪ ಈ ವ್ಯಕ್ತಿ ಹತ್ರ ಮಾತಾಡಲೇಬಾರ್ದಪ್ಪ, ಸ್ಟ್ರೈಟ್ ಫಾರ್ವರ್ಡ್ ಇವನು, ಮನಸ್ಸಿಗೆ ಏನು ಬರುತ್ತೆ ನೇರವಾಗಿ ಹೇಳೇ ಬಿಡ್ತಾರೆ, ಒಂಚೂರು ಹಿಂದೆ ಮುಂದೆ ನೋಡಲ್ಲ ಅಂತ ನಿಮಗೆ ಹೇಳ್ತಾರೆ. ಅದು ನಿಮಗೆ ಪ್ಲಸ್ ಮೈನಸ್ ಅಂತ ಒಂದೊಂದ್ಸಲ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಧೈರ್ಯವಂತು. ಎಷ್ಟು ಧೈರ್ಯ ಇದೆ ಅಂತ ಹೇಳಿದ್ರೆ, ಅಲ್ಲಿ ಹೋಗಬೇಡ, ಮಾಡಬೇಡ ಅಂದರೆ ಏನಕ್ಕೆ ಮಾಡಬಾರ್ದು, ಏನಕ್ಕೆ ಹೋಗಬಾರ್ದು, ನಾನು ಅಲ್ಲೇ ಹೋಗ್ತೀನಿ, ಅದನ್ನೇ ಮಾಡ್ತೀನಿ, ಈ ಥರ ಮನಸ್ಥಿತಿ ಇರತಕ್ಕಂಥವ್ರು. ಅಂದರೆ ಚಾಲೆಂಜ್ ತುಂಬ ಮಾಡ್ತೀರಿ. ಚಾಲೆಂಜಿಂಗ್ ಅಂದರೆ ತುಂಬ ಇಷ್ಟ ನಿಮಗೆ. ಹೊಸ ಪ್ರಯತ್ನಗಳು, ಹೊಸ ಆವಿಷ್ಕಾರಗಳು, ಕಲಿಕೆ ನಿರಂತರವಾಗಿರುತ್ತೆ ನಿಮ್ಮದು. ಕಲಿಕೆ ಅಂದರೆ ಹಸಿವಿರುತ್ತಲ್ಲ, ಕಲಿಬೇಕು, ಏನೋ ಓದಬೇಕು, ಜ್ಞಾನ ವೃದ್ಧಿ ಮಾಡ್ಕೊಳ್ಬೇಕು. ಆ ಹಸಿವು ಭಗವಂತ ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ ನಿಮಗೆ, ಆರಿದ್ರಾ ನಕ್ಷತ್ರದವ್ರಿಗೆ. ಅದು ಭವಿಷ್ಯದಲ್ಲಿ ಸದಾಕಾಲ ಲಾಭ ತಂದು ಕೊಡುತ್ತೆ. ಯಾವ ವ್ಯಕ್ತಿ ಕಲಿಕೆಯಲ್ಲಿ ನಿರಂತರವಾಗಿರ್ತಾನೋ ಆತ ಖಂಡಿತವಾಗಿಯೂ ಜೀವನದಲ್ಲಿ ಸಕ್ಸಸ್ ಪಡಿತಾನೆ. ಕಲಿಕೆ ನಿರಂತರ. ನೀವೆಷ್ಟೇ ಕಲಿತರೂ ಕೂಡ ಸಾಸಿವೆ ಅಷ್ಟು ಗಾತ್ರಕ್ಕಷ್ಟೇ ಕಲಿತಿರ್ತೀವಿ. ಅದು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಇನ್ನೂ ಕಲಿಬೇಕು, ಇನ್ನೂ ಏನೋ ಓದಬೇಕು, ಹೊಸದಾಗಿ ಏನೋ ಆವಿಷ್ಕಾರಗಳನ್ನ ಮಾಡಬೇಕು, ಏನೋ ಪ್ರಯೋಗ ಮಾಡಬೇಕು, ಈ ಥರದ್ದೆಲ್ಲ ಮೈಂಡ್ಸೆಟ್ ಇರತಕ್ಕಂಥವ್ರು ಆರಿದ್ರಾ ನಕ್ಷತ್ರದವರು. ಅದಕ್ಕೆ ಅಬ್ಸರ್ವ್ ಮಾಡಿ ನೀವು. ಒಂದು ಪುಸ್ತಕ ಇಟ್ಕೊಂಡು ಓದ್ತಾ ಇರ್ತಾರೆ, ಒಂದು ಸ್ಟಡಿ ಮಾಡ್ತಿರ್ತಾರೆ, ಏನೋ ಮುಗಿದ್ಮೇಲೆ ಮತ್ತಿನ್ನೇನೋ ಮಾಡ್ತೀನಿ ಅಂತ ಹೋಗ್ತಾರೆ. ಎಜುಕೇಷನ್ ವಿಚಾರದಲ್ಲಿ ಉತ್ತಮ ಜ್ಞಾನವನ್ನು, ಸರಸ್ವತಿ ಅನುಗ್ರಹವನ್ನು ಈ ನಕ್ಷತ್ರರು ತುಂಬ ಚೆನ್ನಾಗಿ ಪಡೆದುಕೊಂಡಿದ್ದಾರೆ. ಹಾಗೆಯೇ ಇವರು ಬಹುಜನ ಪ್ರಿಯರು. ತುಂಬ ಜನ ಇವ್ರನ್ನ ಇಷ್ಟಪಡ್ತಾರೆ. ಇವ್ರು ಆಡತಕ್ಕಂಥ ಸ್ಟ್ರೈಟ್ ಫಾರ್ವರ್ಡ್ ಮಾತುಗಳಿಂದಲೇ ಇವರು ತುಂಬ ಬೇಗ ಅಟ್ರಾಕ್ಟ್ ಆಗ್ತಾರೆ. ಜನ ಇವ್ರನ್ನ ಗುರುತಿಸಿ ಮಾತಾಡ್ತಾರೆ. ನೀನೇ ಸರಿ ಅಂತೇಳಿ ಕೊನೆಗಾಲದಲ್ಲಿ ಖಂಡಿತವಾಗಿ ಒಪ್ಕೊಳ್ತಾರೆ. ಟ್ರಾವೆಲರ್. ತುಂಬ ದೇಶವನ್ನು ಸುತ್ತಾಡಬೇಕು, ಓಡಾಡಬೇಕು, ಎಲ್ಲ ರೀತಿ ನಾನು ರೌಂಡ್ ಹೊಡ್ಕೊಂಬರ್ಬೇಕು, ಈ ಥರ ಟ್ರಾವೆಲರ್. ಕಂಫರ್ಟಬಲ್ ಅಷ್ಟು ಜಾಸ್ತಿ ನೋಡಲ್ಲ ನೀವು. ನನಗೆ ಒಂದು ಬೆಡ್ ಮೇಲೆ ಅಚ್ಚುಕಟ್ಟಾಗಿ ಮಲ್ಕೊಳ್ಳಿ, ಐಷಾರಾಮಿ ಹೋಟ್ಲಲ್ಲಿ ಅಂದ್ರೆ ಮಲಗ್ತೀರಿ. ಒಂದು ಗೋಣಿ ಚೀಲ ಹಾಕೊಂಡು ಹೋಟ್ಲ್ ಕಡೆ ಮಲ್ಕೊಳ್ಳಪ್ಪ ಅಂದರೆ ಮಲ್ಕೊಳ್ತೀರಿ. ಅಂದರೆ ಪ್ರತಿಯೊಂದು ಸಂದರ್ಭಕ್ಕೂ ನೀವು ಚೇಂಜ್ ಮಾಡ್ಕೊಳ್ತೀರಿ, ಸೆಟ್ ಆಗ್ತೀರಿ ನೀವು ಆ ಸಂದರ್ಭಕ್ಕೆ. ಐಫೈ ಲೈಫಲ್ಲಿರೋರು ಖಂಡಿತ ಇರ್ತೀರಿ, ಬಡವರಾಗಿರೋರು ಇರ್ತೀರಿ, ಮಿಡಲ್ ಕ್ಲಾಸ್ ಲೈಫ್ ಆಗಿರೋ ಇರ್ತೀರಿ. ಎಲ್ಲ ಮಜಲುಗಳನ್ನು ನೋಡ್ಕೊಂಬಂದಿದ್ದೀರಿ, ಅದನ್ನು ನೀಟಾಗಿ ಬ್ಯಾಲೆನ್ಸ್ ಮಾಡುವಂಥ ಆಗ್ತೀರಾ. ತಿಳಿದಿರಲಿ, ನೀವು ಆಡತಕ್ಕಂಥ ಮಾತುಗಳೇ ಸದಾಕಾಲ ನಿಮಗೆ ವೈರಿ. ಅದೇ ವೈರಿ ನಿಮಗೆ, ನಿಮ್ಮ ಮಾತುಗಳೇ ನಿಮ್ಮ ವೈರಿ. ಆತುರದ ನಿರ್ಧಾರಗಳು, ಯಾವುದನ್ನು ಮಾತಾಡಬೇಕು, ಯಾವುದನ್ನು ಮಾತಾಡಬಾರ್ದು ಅಂತ ಗೊತ್ತಿಲ್ಲದೆ ಮಾತಾಡತಕ್ಕಂಥದ್ದು, ನಿಮ್ಮ ವ್ಯಂಗ್ಯವಾದ ಮಾತು ನಿಮ್ಮ ಹೆಸರಿಗೆ ಖಂಡಿತವಾಗಿಯೂ ಕಳಂಕ ತಂದು ಕೊಡುತ್ತದೆ.
ವ್ಯಂಗ್ಯವಾಗಿ ಆದಷ್ಟು ಮಾತಾಡೋದನ್ನು ಕಮ್ಮಿ ಮಾಡಿ ಹರಿದ್ರಾ ನಕ್ಷತ್ರದವರು. ಒಂದೊಂದ್ಸಲಿ ಒಳಗೊಂದು ಹೊರಗೊಂದು ಅಂತ ಜನಗಳಿಗೆ ಅನ್ನಿಸ್ಬಿಡುತ್ತೆ. ಅಂದರೆ ಆ ಥರ ನೀವು ರಿಯಾಕ್ಟ್ ಮಾಡಿಬಿಡ್ತೀರಿ. ಮನಸ್ಸಲ್ಲಿ ಏನೋ ಅಂದ್ಕೊಳ್ತಿರ್ತೀರಿ ಅಂತೆಲ್ಲ ಕನ್ವೆ ಮಾಡಿರ್ತೀರಿ. ಅದನ್ನು ಆ್ಯಕ್ಟ್ ಮಾಡ್ಬೇಕಾದ್ರೆ ಸಂಪೂರ್ಣ ಸ್ಟ್ರಕ್ಚರ್ನ ಚೇಂಜ್ ಮಾಡಿಬಿಟ್ಟಿರ್ತೀರಿ. ಅದು ನಿಮ್ಮ ಹೆಸರಿಗೆ ಕೆಟ್ಟತನವನ್ನು ತಂದುಕೊಡ್ತದೆ. ಅಂದರೆ ಕೆಟ್ಟ ನೇಮ್ ಕೊಟ್ಬಿಡ್ತದೆ. ಅದನ್ನು ಸ್ವಲ್ಪ ಅದನ್ನು ಸರಿಪಡಿಸ್ಕೊಳ್ಳಿ. ಕೃತಜ್ಞತಾ ಭಾವ ಖಂಡಿತವಾಗಿಯೂ ಸ್ವಲ್ಪ ಕಮ್ಮಿ ಇರತಕ್ಕಂಥದ್ದು. ನಿಮಗೆ ನೆನೆಸ್ಕೊಳ್ತೀರಿ, ಈ ಥರ ನನಗೊಂದು ಹೊತ್ತು ಅನ್ನ ಹಾಕಿದ್ದ, ಒಂದು ಕೆಲಸ ಕೊಟ್ಟಿದ್ದ, ಈ ಥರದಿಂದ ಈ ಥರ ಲೈಫಿಗೆ ಸೆಟ್ಲ್ ಆಗಿದ್ದೀರಿ. ಆದರೆ ಅದೇ ಕೆಲಸ ಅವ್ನಿಗೂ ನಿಮ್ಗೆ ಇಬ್ರಿಗೂ ಬಂದಾಗ ಅವ್ನಿಗಿಂತ ನಾನು ಫಸ್ಟ್ ಮಾಡ್ಕೋಣ, ಅವನ ಹತ್ರ ಕಲ್ತಿದ್ರು ಅವ್ನ ಕ್ಲೈಂಟೇ ಆಗಿದ್ರು ಕೂಡ ತೆಗೆದುಕೊಂಡು ಫಸ್ಟ್ ನೀವು ಮಾಡ್ಕೊಂಬಿಟ್ಟಿರ್ತೀರಿ. ಎಕ್ಸಾಂಪಲ್ ನಿಮ್ಗೆ ಅರ್ಥವಾಗಲಿ ಅಂತ. ಒಂದಷ್ಟು ವಿಚಾರದಲ್ಲಿ ಸ್ವಾರ್ಥತೆ ಇದೆ, ಒಂದಷ್ಟು ವಿಚಾರದಲ್ಲಿ ನಾನತ್ವವಿದೆ, ಕೆಲವೊಂದು ವಿಚಾರದಲ್ಲಿ ನಂದೇ ನಡೆಯಬೇಕು ಅಹಂ ಕೂಡ ಇದೆ. ಇದನ್ನು ಹರಿದ್ರಾ ನಕ್ಷತ್ರದವರು ಸರಿಪಡಿಸ್ಕೊಳ್ಳಿ, ಖಂಡಿತವಾಗಿ ಶುಭವನ್ನು ನೋಡುವಂತ ಆಗ್ತೀರ. ಹಾಗೆಯೇ ನೀವು ತುಂಬ ಕೋಪವನ್ನು ಮಾಡ್ಕೊಳ್ತೀರ. ಆ ಕೋಪ ಹೇಗಿರುತ್ತೆ ಅಂದರೆ ಎಷ್ಟೇ ಕಂಟ್ರೋಲ್ ಮಾಡಿದ್ರು ಕೂಡ ನಿಮ್ಮ ನೇಮನ್ನು ಡ್ಯಾಮೇಜ್ ಮಾಡತಕ್ಕಂಥದ್ದು ಇರುತ್ತೆ. ಅಷ್ಟು ದೊಡ್ಡ ಮಟ್ಟದ ಕೋಪವನ್ನು ಮಾಡ್ಕೊಳ್ತೀರಾ. ಕೋಪ ಕಮ್ಮಿ ಮಾಡಿ, ಆರೋಗ್ಯದ ಮೇಲೆ ಗಮನ ಹರಿಸತಕ್ಕಂಥದ್ದು. ದುಷ್ಟ ಜನರ ಸಹವಾಸ, ಸದಾಕಾಲ ಅಜ್ಞಾತವಾಸ, ಉಪವಾಸ, ಕಷ್ಟಗಳು ಈ ಎಲ್ಲವೂ ಕಟ್ಟಿಟ್ಟ ಬುತ್ತಿಯಾಗಿರುತ್ತೆ. ನೀವು ಒಳ್ಳೆ ಫ್ರೆಂಡ್ ಸರ್ಕಲಲ್ಲಿ ಇರ್ತೀರಿ ಹರಿದ್ರಾ ನಕ್ಷತ್ರದವರು. ಆದರೆ ಕೆಲವೊಂದು ಬಾರಿ ಗೊತ್ತೋ ಗೊತ್ತಿಲ್ಲದೋ ಯಾರ್ದೋ ಸಮಸ್ಯೆಗಳನ್ನು ಮಾಡಿಕೊಂಡು ಟ್ರ್ಯಾಕ್ ತಪ್ಪತಕ್ಕಂಥ ಸನ್ನಿವೇಶಗಳಿರುತ್ತೆ. ಸ್ವಲ್ಪ ಜಾಗ್ರತೆ ಅದರ ಬಗ್ಗೆ. ಇನ್ನು ಈ ಹರಿದ್ರಾ ನಕ್ಷತ್ರದವರು ಯಾವ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ತುಂಬ ಲಾಭದಾಯಕವಾಗುತ್ತೆ ಅಂದರೆ ವೈದ್ಯರಾಗ್ಬೋದು, ಪುಸ್ತಕರ ವ್ಯಾಪಾರಸ್ಥರಾಗ್ಬೋದು, ಪುಸ್ತಕಗಳನ್ನು ಹೋಲ್ಸೇಲಾಗಿ ತಂದು ಡಿಸ್ಟ್ರಿಬ್ಯೂಷನ್ ತೆಗೆದುಕೊಳ್ಬೋದು, ಹಾಗೂ ಅಂಚೆ ಕಚೇರಿಗಳಲ್ಲಿ ಕೆಲಸ ಮಾಡುವಂಥರಾಗ್ಬೋದು, ಹಾಗೆಯೇ ಹಾಸ್ಪಿಟ್ಲ್ಗಳನ್ನು ಓನರ್ ಆಗಿ ನೀವು ಕೆಲಸ ಕಾರ್ಯಗಳನ್ನು ಮಾಡ್ಬೋದು. ಈವೆಂಟ್ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿ ಆಗಿಬರುತ್ತೆ ನಿಮಗೆ. ಹಾಗೂ ಜೆರಾಕ್ಸ್ ಅಥವಾ ಪ್ರಿಂಟಿಂಗ್ ವಿಚಾರಗಳನ್ನ ಸ್ಟೇಷನರಿ ಓಪನ್ ಮಾಡ್ತಿದ್ರೆ ಖಂಡಿತವಾಗಿ ಲಾಭದಾಯಕವಾಗಿ ಆಗುತ್ತೆ. ತಿಳಿದಿರಲಿ, ಹರಿದ್ರಾ ನಕ್ಷತ್ರದವರು ಪ್ರತಿನಿತ್ಯವೂ ಕೂಡ ಶಿವನ ಆರಾಧನೆಯನ್ನು ಮಾಡಿ, ಜೀವನದಲ್ಲಿ ಒಂದು ಬಾರಿ ಆದರೂ ಕೂಡ ಜ್ಯೋತಿರ್ಲಿಂಗ ದರ್ಶನವನ್ನು ಮಾಡ್ಕೊಂಡು ಬನ್ನಿ. ಹಾಗೆಯೇ ಕರ್ನಾಟಕದವರಾಗಿದ್ದರೆ ಶೃಂಗೇರಿಗೆ ಹೋದಾಗ ಶಾರದಾಂಬೆಗೆ ಮಾಡಿರ್ತಕ್ಕಂಥ ಕುಂಕುಮಾರ್ಚನೆ ಪ್ರತಿನಿತ್ಯ ಪ್ರಸಾದವಾಗಿ ಧಾರಣೆ ಮಾಡಿ. ಎಲ್ಲ ಸಂಕಷ್ಟಗಳು ದೂರವಾಗುತ್ತೆ, ಮನಸ್ಸಿನ ಎಲ್ಲ ಇಷ್ಟೈಷಗಳು ಈಡೇರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸೋಷಿಯಲ್ ಮೀಡಿಯಾ ಪೇಜ್ ನಿಮಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎರಡರಲ್ಲೂ ಇದೆ. ಅದನ್ನು ಫಾಲೋ ಮಾಡಿ, ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ, ನಮ್ಮನ್ನು ಕೂಡ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೇನೆ. ಶುಭಮಸ್ತು.